ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತ ಏನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ನಡುವೆ ಏನು ಗೊಂದಲ ಏನು ನಡೀಲಾಗ್ತದ, ಆ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋಗೆ ಮಾತಾಡಕ ಭೂವಿ ಸಮಾಜ ರಾಜ್ಯ ಅಧ್ಯಕ್ಷ ಲಕ್ಷ್ಮಣ್ ಭೂವಿ ಅವರು ನಮ್ಮಲ್ಲಿ ಈಗ ಉಪಸ್ಥಿತರಿದ್ದಾರೆ. ಬರ್ರಿ ವೀಕ್ಷಕರೇ, ಅವ್ರ ಜೊತೆಗೆ ಮಾತಾಡೋನು, ಅವ್ರ ಜೊತೆಗೆ ನೇರವಾಗಿ ಕೇಳೋನು. ಏನು ಭೂವಿ ಸಮಾಜದಾಗ ಏನು ಗೊಂದಲವನ್ನು ನಡೀಲಾಗ್ತಾವು. ಸರ್, ಯು ಟಿವಿ ನ್ಯೂಸ್ಗೆ ಸ್ವಾಗತ. ಸರ್ ನಮಸ್ತೆ. ಏನ್ ಸರ್, ಭೋವಿ ಸಮಾಜ ಜನಾಂಗದವರು ನಿಜವಾದ ಯಾರು? ಸರ್, ಮೈಸೂರು ಮಹಾರಾಜರ ಕಾಲಕ್ಕ ಭೋವಿ ಸಮಾಜ ಪರಿವರ್ತನೆ ಮಾಡಿಕೊಂಡು ಒಡ್ರ ಜನಾಂಗದವರು ಈಗ ಏನು ನಾವು ನಿಜವಾದ ಭೋವಿಗಳು ಅಂತ ಹೇಳಿ ಬಂದಾರಲ್ಲ, ಅದನ್ನ ಅವ್ರು ಅಲ್ಲ, ನಾವು ಮೇನೆ ಪಲ್ಲಕ್ಕಿ ಹೊರುವಂತ ಭೋವಿಗಳು ನಿಜವಾದ ಭೋವಿಗಳು. ಕಾರಣ, ಮೈಸೂರು ಮಹಾರಾಜರ ಕಡೆಯಿಂದ ನಾವು ಜಾತಿ ಬದಲಾವಣೆ ಮಾಡಿ ನಮಗೆ ಭೋವಿ ಮಾಡ್ಯಾರ ಅಂತ ಹೇಳಾಕತ್ತಾರ ಒಡ್ರ ಜನಾಂಗದವರು. ಇವತ್ತ ಅವರು ಮಹಾರಾಜರು ಕೊಟ್ಟಿದಂತ ಲೆಟರ್ ಏನೈತಿ, ಅವ್ರ ಜಾತಿ ಬದಲಾವಣೆ ಮೂಲ ಏನೈತಿ, ಅದರಲ್ಲಿ ಈ ತರ ಒಂದು ಲೆಟರ್ ಐತಿ. ಮೈಸೂರು ಮಹಾರಾಜರು ಕೊಟ್ಟಿದ್ದೆ ಈ ದಾಖಲಾತಿ. ಅದರಲ್ಲಿ ಏನೈತಿ, BHO ಅಂತ ಹೇಳಿ ನಾವು ಅದು SC ಕೆಟಗರಿಯಲ್ಲಿ ಬರುವಂತದ್ದು. ಅದು ಇದ್ದಿದ್ದು ಮೂಲ ಜನಾಂಗ ಭೋವಿ. ಅವ್ರ ಮೂಲ ಉದ್ಯೋಗ ಮೇನೆ ಪಲ್ಲಕ್ಕಿ ಹೊರುವಂತ ಜನಾಂಗ. ಆದ್ರೆ ಇವತ್ತ ಒಡ್ರ ಜನಾಂಗದವರು ನಮಗ್ ಮೈಸೂರು ಮಹಾರಾಜರು ಭೋವಿ ಅಂತ ಕೊಟ್ಟಾರ, ನಮಗ್ SC ಮಾಡ್ಯಾರ, ನಮಗ್ ಜಾತಿ ಬದಲಾವಣೆ ಮಾಡ್ಕೊಟ್ಟಾರ, ಅವರಿಂದ ನಾವು ಚಿರುಣಿದ್ದೀವಿ ಅಂತ ಹೇಳಾಕತ್ತಾರ. ಮಹಾರಾಜರು ಬದಲಾವಣೆ ಮಾಡಿಕೊಟ್ಟಾರ, ಚಿರುಣಿರಿ. ಆದ್ರ ಮಹಾರಾಜರು ಏನ್ ಕೊಟ್ಟಾರಲ್ಲ, BOY ಅಂತ ಬದಲಾವಣೆ ಮಾಡಿಕೊಟ್ಟಾರ. ಇವತ್ತಿಗೂ ಅದು ಕಟಗರಿ 1 ಬರುತ್ತೆ. ಅದು ಆ ಜಾತಿ ನೀವು ಇಟ್ಕೊಂಡ್ಕೊಂಡ್ರಿ, ನಮ್ದೇನ್ ತಕರಾರಿಲ್ಲ. ಮತ್ತು ಈಗಾಗಲೇ ನೀವು SC ಸರ್ಟಿಫಿಕೇಟ್ ತೋಲ್ಕತ್ತಿರಲ್ಲ, ಅದಕ್ಕೂ ನಮಗ್ ತಕರಾರಿಲ್ಲ. ಆದ್ರೆ BHO ಅಂತ ಹೇಳಿ ಏನ್ ತೋಲ್ಕತ್ತಿರಲ್ಲ, ಅದಕ್ಕೆ ನಮ್ಗೆ ತಕರಾರ ಐತಿ. ನೀವು ಒಡ್ರ ಜಾತಿ ಅಂತೇಳಿ ಪ್ರಮಾಣ ಪತ್ರ, SC ಪ್ರಮಾಣ ಪತ್ರ ನಿಮಗೆ ಸಿಗ್ತದ, ಅದನ್ನ ನೀವು ತಗೋರಿ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಮೂಲ ಜಾತಿ, ನಮ್ಮದು ಜಾತಿ ಏನ್ ತಗೊಂಡ್ ಹೊಂಟ್ರಲ್ಲ, ಇವತ್ತ ಆ ಜಾತಿ ತಗೊಂಡು ಹೋಗಿ ನಿಜವಾದ ಭೋವಿಗಳಿಗೆ ಇವರೇ ಅಲ್ಲ, ಇವರು ಬೆಸ್ತರ್ ಅದಾರ, ಇವ್ರು ಅಂಬಿಗರ ಅದಾರ, ಇವ್ರು ಆ ಜಾತಿ ಅದಾರ, ಇವ್ರು ಕಟಗೇರಿ 1 ಬರ್ತಾರ ಅಂತೇಳಿ ನಮ್ಮನ್ನೇ ನೀವು ಹೊರಗೆ ಹೋಗ್ಯಾಕತ್ತಿರಲ್ಲ, ಅದು ತಪ್ಪೈತಂತೇಳಿ ನಮ್ಮ ಸಂಘಟನೆ ಮಾಡ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ಕೊಂಡಿರ್ತೀವಿ. ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ, ನಿಮ್ಮ ಜಾತಿ ಏನೈತಲ್ಲ ನೀವು ತಗೋಬೇಕು, ನಮ್ಮ ಜಾತಿ ನಮಗ್ ಕೊಡ್ಬೇಕು. ಇದು ನಾನು ಸ್ಪಷ್ಟ ಚಿತ್ರ ಕೊಡಾಕತ್ತೇನೆ ನಿಮ್ಮ ಹತ್ರ. ಅದೇ ರೀತಿ ಒಡ್ರ ಜಾತಿ ಮತ್ತು ನಿಮ್ಮ ಭೋವಿ ಜಾತಿ ನಡುವೆ ವ್ಯತ್ಯಾಸ ಅಂದ್ರೆ ಚೇಂಜಸ್ ಏನದ? ಅವರು SC ಕ್ಯಾಟಗರಿ ಬರ್ತಾರೋ ಇಲ್ಲ? ಇವತ್ತಿಗೆ ನಮ್ಮ ಭೋವಿ ಜಾತಿದು ಮೂಲ ಉದ್ಯೋಗ ಮೇನೆ ಪಲ್ಲಕ್ಕಿ ಹೊರೋದ್ರಿ. ರಾಜರನ್ನ, ದೇಸಾಯರನ್ನ ಇನಾಮಕಿ ಮಾಡುವ ಅಧಿಕಾರಿಗಳನ್ನ ಹೊತ್ಕೊಂಡ್ ತಿರುಗಾಡುವಂಥದ್ದು. ಒಡ್ಡರ್ ಜನಾಂಗ ಅಂದ್ರ ಒಡ್ಡರ್ದು ಉದ್ಯೋಗ ಏನೈತಿ, ಕೆರೆ ಕಟ್ಟೋದು, ಕಲ್ಲು ಹೊಡೆಯುವುದು, ಮನೆ ಕಟ್ಟುದು, ಗೋಡೆ ಕಟ್ಟುದು, ಈ ಕೆಲಸ ಒಟ್ಟಾರೆ ಅವ್ರದ್ದು. ಕಾರ್ಮಿಕರು ಅಂದ್ರೆ ಈ ಕಲ್ಲು ಕೆರೆ ಏನ್ ಉದ್ಯೋಗ ಮಾಡ್ತಾರಲ್ಲ ಅವ್ರ ಉದ್ಯೋಗ ಅದು ಐತಿ. ಮೇನೆ ಪಲ್ಲಕ್ಕಿ ಹೊರುವಂತ ಉದ್ಯೋಗ ನಮ್ದೈತಿ. ಇದ್ರ ಮೇನ್ ವ್ಯತ್ಯಾಸ ರೀ. ಮತ್ತು SC ಒಳಗ ಈಗ ಭೋವಿನೂ ಬರಾಕತ್ತಾರ. ಮತ್ತು ಒಡ್ಡ ಅಂತ ಹೇಳಿ 2002ರಿಂದ ಒಂದು ತತ್ಸಮಾನ ಪದ ಅಂತ ಹೇಳಿ ತಗೊಂಬಂದಾರ ಇದ್ರ ಜೊತೆಯಲ್ಲಿ. ಅಲ್ಲಿಂದ ಇವರು SC ಸರ್ಟಿಫಿಕೇಟ್ ತಗೋಬೋದ್ರಿ. ಅವರು ತಗೋಬಹುದು, ನಾವು ಮೂಲ 50ರಿಂದ ತಗೋಬಹುದು. ಆದ್ರೆ ಇವ್ರು ಬಂದಿದ್ದು ಮಾತ್ರ 2002ರಿಂದ ಆಗೈತಿ, ಸರ್ಕಾರ ದಾಖಲೆ ಐತಿ. ಅದಕ್ಕೆ ಅವ್ರು ಇವತ್ತಿಗೆ ತೋಲ್ಕತ್ತಾರ. ನಾವು ಅದ್ರಾಗ ಏನ್ ತಕರಾರಿಲ್ಲ, ತಗೋಬಹುದ್ರಿ ಅವ್ರು. ಆದ್ರೆ 1950 ನಿಮ್ಗೆ ಭೋವಿ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರ ಸಿಕ್ಕೈತಿ. ಆದ್ರೆ ಇವ್ರಿಗೆ ಈಗ 2002 ಕೊಟ್ಟಾರಿ. ಮತ್ತು ಇವ್ರು ನಮಗ ತಕರಾರು ಚಾಲು ಮಾಡಿದ್ದೆ ಯಾವಾಗಂದ್ರೆ 1977ರಾಗ ರಾಜ್ಯ ಸರ್ಕಾರದಿಂದ ಭೋವಿ ತತ್ಸಮಾನ ಪದದಲ್ಲಿ ಒಡ್ಡ ಅಂತೇಳಿ ಸೇರಿಸಿರ್ತಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಫರ್ ಮಾಡಿದ್ರಿ ರಾಜ್ಯ ಸರ್ಕಾರದಿಂದ. ಅದು 1991ರಾಗ ಒಂದು ರಾಜ್ಯ ಸರ್ಕಾರದಿಂದ ಒಂದು ಆರ್ಡರ್ ಹೊರಸರು, ಇವ್ರಿಗೆ ನೀವು ಕೊಡ್ರಿ ಅಂತ ಹೇಳಿ. ಅದು 1977ರಾಗ ಹೋಗಿದ್ದು, ಹೊಳ್ಳಿ 2007ರಾಗ ರಿಟರ್ನ್ ಬರ್ತದ ಆಗಿ 2002ರಾಗ ಒಡ್ಡೆ ಅವು ಏನು 5 ಪದಗಳು ಭೋವಿ ಸಮಾಂತರ ಪದ ಅಂತೇಳಿ ಬಂದದ. ಈಗ ಅವ್ರು ತೋಲ್ಕ ನಮ್ಗೆ ತಕರಾರು ಇಲ್ರಿ. ಆದ್ರೆ ಅವ್ರು ಒಡ್ರತಿ ತೋರತ್ ನಮ್ದೈತಿ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡ್ಯದ ಏನಂತ ಹೇಳಿ, ಒಡ್ರ ಜಾತಿಗೆ ರಾಜ್ಯ ಸರ್ಕಾರ ಆದೇಶ ಮಾಡ್ಯಾದ್ರಿ,
ಒಡ್ಡೆ ಜಾತಿಗಳ ಜಾತಿ ಬೋವಿ ಪ್ರಮಾಣ ಪತ್ರ ಪಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಬೋವಿ ಪ್ರಮಾಣ ಪತ್ರ ಹಿಂಪಡೆದು ಅದೇ ಜಾತಿ ಹೆಸರಿನಲ್ಲಿ ಪ್ರಮಾಣ ಪತ್ರ ನೀಡುವ ಕುರಿತು. ಅಂದ್ರೆ ನೀವು ಆಕಸ್ಮಿಕ ಬೋವಿ ಜಾತಿ ತಗೊಂಡಿದ್ರಂದ್ರೆ ಒಡ್ರ ಜನಾಂಗದವರು ಅದನ್ನು ಪರಿಶೀಲನೆ ಮಾಡಿ ಹಿಂದೆ ತಕೊಂಡು ಮುಂದೆ ಅವರಿಗೆ ಒಡ್ರ ಜಾತಿ ಅಂತ ಹೇಳಿ ನೀವು ಕೊಡ್ಲಿಕ್ಕ ಸರ್ಕಾರ ಆದೇಶ ಮಾಡ್ಯಾರ. ಸರ್ಕಾರ ಆದೇಶ. ಇಲ್ಲಿ ಮಟ್ಟ ಯಾವುದೇ ಅಧಿಕಾರಿ ಈ ಕೆಲಸ ಮಾಡಿಲ್ರಿ. ಸರ್ಕಾರ ಆದೇಶ ಮಾಡೋದು ಮಾಡಿಲ್ಲ. ಈಗ ಒಡ್ಡ ಸಮಾಜದವರು ಭೂಮಿ ಸಮಾಜದವರು ಅದೇ ಒತ್ತಡಿ ಏನ್ ಪ್ರಮಾಣ ಪತ್ರ ತಗೊಳಕತ್ತಾರ, ಅದರಿಂದ ಭೂಮಿ ಸಮಾಜಿಗೆ ಏನು ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲೇನ? ಇಲ್ಲ ಸಿಗ್ತಾ. ಈಗ ನಮ್ದು ಮೂಲಭೂತ ಸೌಲಭ್ಯಕ್ಕಿಂತ ಏನೈತ್ರಿ, ನಾವು ಹೆಂಗಂದ್ರೆ ಈಗ ಅವರು ರಾಜಕೀಯದಾಗ ಅದಾರ. ಒಂದು 7ರಿಂದ 8 ಮಂದಿ MLA ಇರ್ತಾರ, ಮಂತ್ರಿ ಇರ್ತಾರ, MP ಇರ್ತಾರ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇರ್ತಾರ, ಮೆಂಬರ್ ಇರ್ತಾರಲ್ಲ. ಈಗ ನಮಗ್ ಹೆಂಗ್ ಮಾಡಾಕತ್ತಾರ ಅಂದ್ರೆ ನಮಗ ಅಧಿಕಾರಿಗಳಕ್ಕಿಂತನೂ ಅವರು ವೈಯಕ್ತಿಕ ಅಧಿಕಾರದಾಗ ಇರೋದ್ರಿಂದ ನಮ್ಮ ಮೂಲ ಜಾತಿಗೆ ಏನಾಗತ್ತದ. ಈಗ ಉದಾಹರಣೆ ಬೋವಿ ನಿಗಮದಿಂದ ಒಂದ್ ಏನೋ ಅಪ್ಲಿಕೇಶನ್ ಹಾಕಿರ್ತೀವ್ರಿ, ಒಂದು ಕಾರು, ಒಂದು ಬೋರು, ಒಂದು ಗಂಗಾ ಕಲ್ಯಾಣ ಆಗತ್ರಿ. ಅದು ಆದ ಬಳಿಕ ಏನ್ ಮಾಡ್ತಾರ, ಅಲ್ಲಿ ರಾಜ್ಯದಾಗ ಇದ್ದಂತ ಒಡ್ಡ ಲೀಡರ್ಗಳು, ಈಗ ಮಂತ್ರಿ ಅಲ್ಲಿ, ಇವರು ಅಧ್ಯಕ್ಷರಾಗಲಿ, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಈಗ ಫೋನ್ ಹಚ್ಚಿ ಇದು ಒಂದು ನಿಮ್ ಬೋವಿ ನಿಗಮಕ್ ಬಂದದ, ಇವ ಯಾವ ಬೋವಿ ಅದಾನ ನೀವು ಪರಿಶೀಲನೆ ಮಾಡ್ರ ತಂದಾಕಾರ. ಇಲ್ಲಿ ತಾಲೂಕಾ ಜಿಲ್ಲಾದವ್ರು ಏನ್ ಮಾಡ್ತಾರಿ, ನಮ್ದೆಲ್ಲ ಅಡ್ರೆಸ್ ತಗೊಂಡು ನಮ್ಮ ಮನಿಗಳು ನೋಡಿ, ಇಲ್ಲ ಅವರು ನಮ್ಮ ಒಡ್ರು ಬೋವಿಗಳ ಅಲ್ಲ, ಬೇರೆ ಬೋವಿಗಳದಾರ ತಂದನ ಆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತವ್ರಿ. ಆಕಸ್ಮಿಕ ಸ್ಯಾಂಕ್ಷನ್ ಆಗಿತ್ತು ಅಂದ್ರೆ ತಹಸೀಲ್ದಾರ್ ಆಫೀಸ್ ಲೆವೆಲ್ಗೆ ಪ್ರೆಷರ್ ಹಾಕಿ ಆ ಖಾತೆ ಕ್ಯಾನ್ಸಲ್ ಮಾಡುತ್ತಾನ ಬಿಡುದಿಲ್ಲ. ಮಾನ್ಯ ದೊಡ್ಡ ಇದ್ದವರು, ಈಗ ಮಂತ್ರಿ ಇದ್ದವ್ರು ಅಲ್ಲಿ, MLA, ಈಗ ರಾಜ್ಯ ಅಧ್ಯಕ್ಷರು, ಈ ಜಿಲ್ಲಾ ಅಧ್ಯಕ್ಷರು ಕೂಡ ಅದನ್ನ ನಮ್ಮನ್ನ ಹರಾಸ್ಮೆಂಟ್ ಮಾಡಾಕತ್ತಾರ. ಮೂಲ ಬೋವಿ ಜಾತಿಯವರಿಗೆ ಅದನ್ನ ಸರ್ಕಾರದ ಮೂಲ ಸವಲತ್ತು ಸಿಗಲಾರಂಗ ಒಂದು ವ್ಯವಸ್ಥಿತವಾಗಿ ಒಂದು ಅವ್ರದೇ ಆದ ಶಕ್ತಿ ಪ್ರದರ್ಶನ ಮಾಡೋ ರೂಪದಲ್ಲಿ ನಮ್ಮನ್ನ ತುಳಾಕತ್ತಾರೆ ಕಾಲಾಗ ಹಾಕಿ. ಅದರ ಸಂಬಂಧ ನಮಗಿದ್ದು. ಈಗ ನಿಮ್ಮಲ್ಲಿ ಬೋವಿ ಸಮಾಜದವ್ರ ಕಡೆ ಎಲ್ಲಾ ಪೇಪರ್ ದಾಖಲಾತಿ ಇದ್ದು ಸಹ ಸರ್ಕಾರದ ಮ್ಯಾಗ ಈ ರೀತಿ ಯಾಕೆ ಮಾಡತ್ತ? ಸರ್ಕಾರಕ್ಕೆ ಬೇಕಾಗಿದ್ದು ಏನೈತ್ರಿ, ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ತಲೆಗಳ ಲೆಕ್ಕ ಹಾಕಾಕತ್ತಾರ ಅವ್ರು, ಜನರ ಲೆಕ್ಕ ಇಲ್ಲ. ಈಗ ನಮ್ಮದು ಸಣ್ಣ ಕಮ್ಯುನಿಟಿ, ನಾವು ಇರೋದೇ ರಾಜರು ಇದ್ದ ಊರಾಗಿರ್ತೀವಿ, ಇಲ್ಲಾಂದ್ರೆ ದೇಶಮುಖರು ಇದ್ದ ಊರಾಗಿರ್ತೀವಿ, ಇಲ್ಲಾಂದ್ರೆ ಇನಾಮಕಿ ಅಲ್ಲಿ ಇರ್ತೋ ಅಧಿಕಾರಿಗಳು ಆ ಊರಾಗಿರ್ತೀವಿ. ಸರಾಸರಿ ಅಂದ್ರೆ ಒಂದು ತಾಲೂಕಿನಲ್ಲಿ 3 ಊರಲ್ಲಿ, ಇಡೀ ಕರ್ನಾಟಕದಲ್ಲಿ 3 ಊರಲ್ಲಿ ಸಿಗ್ತೀವ್ರಿ. ನಮ್ಮ ಕಮ್ಯುನಿಟಿ 2 ರಿಂದ 3 ಲಕ್ಷ ಜನ, ಅವ್ರದ್ದಿರೋದು 10 ರಿಂದ 15 ಲಕ್ಷ ಜನ. ಈಗ ಅವ್ರು ಅಧಿಕಾರನಾಗ ಇರ್ತಾರ, ನಾವು ಅಧಿಕಾರನಾಗ ಇಲ್ಲ. ಒಡ್ರ ಸಮಾಜದವರು ಇವತ್ತು ಯಾರ ಅಧಿಕಾರನಾಗ ಅದಾರಲ್ರಿ, ಮಂತ್ರಿ ಅದಾರ, MLA ಅದಾರಲ್ಲ, ಅವರು ದಾಖಲಾತಿ ನಮಗ್ ಇಲ್ಲೇ ಕೊಡ್ತೀನಿ ನಿಮ್ಗ. ಅವ್ರು ಬೋವೇತ್ ಇಲ್ಲ, ಒಡ್ರತ್ ಅದಾವ. ಇದನ್ನ ಈಗ ಮಾಹಿತಿ ತಕೊಂಡ್ ಬಂದಿರಿ. ಹಾ, ಪ್ರತಿಯೊಂದ ಯಾರ್ಯಾರ ಅದಾರಲ್ಲ ಒಡ್ರ ಸಮಾಜದವರು ಬೋವಿ ಸಮಾಜದಿಂದ ಇದು ಮಾಡ್ಯಾರ, ಅವ್ರದೆಲ್ಲ ಮಾಹಿತಿ ಒಳಗೆ ನೀವು ಪೇಪರ್ಸ್ ತಗೊಂಡ್ ಬಂದಿರಿ. ಈಗ ನೀವು ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಿ? ಸರ್ಕಾರಕ್ಕೆ ಮನವಿ ಮಾಡಿರಿ. ನೀವೇನ್ ಆದೇಶ ಮಾಡಿರಲ್ಲ, ಸರ್ಕಾರಕ್ಕೆ ವಿಶೇಷ ಮನವಿ ಏನಂದ್ರ, ನೀವೇನು ಸರ್ಕಾರದಿಂದ ಆದೇಶ ಮಾಡಿರಲ್ಲ, ಈ ಜನಾಂಗ ನಿಜವಾದ ಜನಾಂಗ ಬೋವಿ ಐತಿ, ಇವ್ರು ಮೇನೆ ಪಲ್ಲಕ್ಕೆ ಹೊರತಾರ, ಇವ್ರು ಸಣ್ಣ ಕಮ್ಯುನಿಟಿ ಐತಿ, ಇವ್ರಿಗೆ ಒಟ್ಟೆ ತ್ರಾಸ್ ಕೊಡಾಕತ್ತಿದ್ ಒಡ್ರ ಜನಾಂಗದವ್ರಿಗೆ, ಅವ್ರು ಏನಾರು ಬೋವಿ ಅಂತ ತಗೊಂಡಿದ್ರಂದ್ರ ಅವ್ರದ್ದು ಪರಿಶೀಲನೆ ಮಾಡಿ ಅವ್ರಿಗೆ ಒಡ್ರಿಗೆ ಅವ್ರದ್ದು ಇತ್ತಂದ್ರೆ ಕ್ಯಾನ್ಸಲ್ ಮಾಡಿ ಪರಿಶೀಲನೆ ಮಾಡಿ ಅವ್ರಿಗೆ ಒಡ್ರತ್ ಕೊಡ್ರಿ, ಬೋವಿ ಎತ್ ಕೊಡ್ರಿ. ಯಾವತ್ತು ಬೋವಿ ಜನಾಂಗಕ್ಕ ಅನ್ಯಾಯ ಮಾಡ್ಬೇಡ್ರಿ ಅಂತ ಆರ್ಡರ್ ಮಾಡ್ಯಾವಲ್ಲ, ಸರ್ಕಾರದ ಆದೇಶ ಪಾಲನೆ ಆಗ್ಬೇಕಂತ ಹೇಳಿ ಈ ಚಾನಲ್ ಮುಖಾಂತರ ವಿನಂತಿ. ಈಗ ನಮ್ದು ವಿಶೇಷವಾಗಿ ವಿನಂತಿ ಏನಂದ್ರೆ, ಇವತ್ತು ನಮ್ದು ಎಲ್ಲಾ ಅಧಿಕಾರಿಗಳ ಮೇಲೆ, ಕೆಲವೊಬ್ಬರು ಅಧಿಕಾರಿಗಳ ಮೇಲೆ ಸರ್ಕಾರ ಆದೇಶ ಮಾಡ್ಯದ, ಇವ್ರ ಅಧಿಕಾರಿಗಳ ಮೇಲೆ ಕ್ರಮ ತೋಡತ್ ಹೇಳಿ ಇಲ್ಲಿ ಮಠ ರಾಜ್ಯ ಸರ್ಕಾರದಿಂದ ಒಬ್ಬರು ಅಧಿಕಾರಿ ಮೇಲೆ ಬರೀ ಆರ್ಡರ್ ಮಾಡಿ ಬಿಟ್ಬಿಟ್ಟದ, ಕ್ರಮ ತಗೊಂಡಿಲ್ಲ. ಈಗ ನಮಗ ಅನ್ಯಾಯ ಮಾಡಿದ ಅಧಿಕಾರಿಗಳ ವಿರುದ್ಧ, ನಮಗ ಏನ್ ಅನ್ಯಾಯ ಮಾಡ್ಯಾರಲ್ಲ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ನಾವು ಸರ್ಕಾರ ಕ್ರಮ ತಗೋಬೇಕು. ನಮ್ಮ ಮೂಲ ಜನಾಂಗ ಬೋವಿ ಏನಿದ್ದೀವಲ್ಲ, ನಮ್ಮ ಜನಾಂಗಕ್ಕೆ ನ್ಯಾಯ ಒದಗಿಸುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಈ ನಮ್ಮ ಮೇಲ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಒಡ್ರ ಜನಾಂಗದ ಅಧ್ಯಕ್ಷರುಗಳು, ಸದಸ್ಯರುಗಳು ಏನು ದಬ್ಬಾಳಿಕೆ ಮಾಡಕತ್ತಾರಲ್ಲ, ಅದು ನಿಲ್ಲಬೇಕ. ಆದ್ರೆ ನಾವು ಒಡ್ರ ಜನಾಂಗದ ವಿರೋಧಿಗಳಲ್ಲ, ನಮ್ಮ ಜಾತಿ ನಾವು ಉಳಿಸ್ಕೋಬೇಕಂತ ಹೇಳಿ ನಾವು ಶತ ಪ್ರಯತ್ನ ಮಾಡ್ತೀವಿ. ನಮ್ದು 1998ರಿಂದ ಇಲ್ಲಿವರೆಗೂ ನಮ್ಮ ಹಿರಿಯರಾಗಲಿ, ಅವ್ರಿಗೆ ಸಂಬಂಧಪಟ್ಟವರಾಗಲಿ ಎಲ್ಲರೂ ಅವ್ರವ್ರ ತಾಕತಿ ತಕ್ಕಂತ ನಾವು ಹೋರಾಟ ಮಾಡ್ಕೊಂಡ್ ಬಂದು ರಾಜ್ಯ ಸರ್ಕಾರದಿಂದ ಇಲ್ಲಿವರೆಗೂ 17 ಆದೇಶಗಳನ್ನ ಮಾಡ್ಸ್ಯಾರ್ರಿ ನಮ್ಮ ಹಿರಿಯರು. ಆ ಆದೇಶಗಳು ಮಾಡಿದ ಅಟ್ಟೆ ಆಯ್ತು, ಆದ್ರೆ ಅವು ಕಾರ್ಯರೂಪಕ್ಕೆ ಬರ್ಲಾಗ್ಯಾವ. ಸರ್ಕಾರಿ ಅಧಿಕಾರಿಗಳಿಗೆ ಅವ್ರ ತಲೆಯಾಗ ಏನೈತಿ ಗೊತ್ತಿಲ್ಲ. ಒಡ್ರ ಬೋವಿ ಅಂದ್ರೆ
ಬೋವಿ, ನೀವು ಬೋವಿ ಅಲ್ಲ ಅಂತಾರ. ಅದಕ್ಕೆ ನಮ್ದು ವಿನಂತಿ ಐತಿ, ಸರ್ಕಾರ ಒಳಗ, ಭಾರತ ಸರ್ಕಾರ ಒಳಗ ಜಾತಿ ಲಿಸ್ಟ್ನಾಗ ಒಡ್ರ ಬೋವಿ, ಬೋವಿ ಒಡ್ಡರ ಅನ್ನೋ ಜಾತಿನೇ ಇಲ್ಲ. ಯಾವಾಗಲೂ ಸಿಂಗಲ್ ವರ್ಡ್ನಾಗ ಜಾತಿ ಅದಾವ್ರಿ. ಬೋವಿ ಅಂದ್ರೆ ಬೋವಿನೇ ಐತಿ, ಒಡ್ರ ಅಂದ್ರೆ ಒಡ್ರ ಐತಿ. ಪರ್ಟಿಕ್ಯುಲರ್ ಸರ್ಕಾರಿ ದಾಖಲೆಗಳೇನೈತಿ, ಒಡ್ರ ಉದ್ಯೋಗಿನತ್ ಕೊಡ್ತಾರ, ಬೋವಿ ಉದ್ಯೋಗಿನತ್ ಕೊಡ್ತಾರ, ಬೋವಿ ಜಾತಿ ಏನ್ ಮಾಡ್ತೈತಿ ಎಲ್ಲ ಕೊಡ್ತಾರ. ಸರ್ಕಾರಿ ಅಧಿಕಾರಿಗಳು ಮಾತ್ರ ಬೋವಿ ನೀವು ಒಡ್ಡರಿದ್ರಿ ಅಂತ ಕೇಳಾಕತ್ತಾರ. ನಮ್ದು ಇದು ಆ ಸರ್ಕಾರಿ ಅಧಿಕಾರಿಗಳದ್ದ ತಿಳುವಳಿಕೆ ಕಡಿಮೆ ಐತು. ನಮ್ಮ ಮತ್ತು ಮನವಿ ಕೊಡ್ತೀವಿ, ನಮ್ದು ಈ ದಾಖಲೆಗಳ ಸರ್ಕಾರ ದಾಖಲೆಗಳು ಕೊಡ್ತೀವಿ. ಆದ್ರ ಆ ದಾಖಲೆಗಳನ್ನೇ ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ನೋಡಕ್ ತಯಾರಿಲ್ಲ. ಇದಕ್ಕೆ ಕಾರಣ ಅಂದ್ರೆ ಏನಿಲ್ಲ, ನಮ್ದು ಸ್ಥಿತಿವಂತ ಜನಾಂಗಲ್ಲ, ಆರ್ಥಿಕದಿಂದ ಹಿಂದುಳಿದವರು, ಶಿಕ್ಷಣದಿಂದ ಹಿಂದುಳಿದವರು. ಅದಕ್ಕಾಗಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ನಮ್ಮ ಜನಾಂಗಕ್ಕೆ ತುಳ್ಯಾಕತ್ತಾರ ಅಂತ ಹೇಳಿ ನಾನು ಅವರಿಗೆ ನಿಮ್ಮ ಚಾನಲ್ ಮುಖಾಂತರ ಸರ್ಕಾರಿ ರಿಕಾರ್ಡ್ ನೋಡಿ ಸರ್ಟಿಫಿಕೇಟ್ SC ಪ್ರಮಾಣ ಪತ್ರ ಕೊಡ್ಬೇಕಂತ ಹೇಳಿ ನಾನು ವಿನಂತಿ ಐತಿ. ಈಗ ನಿಮ್ಮ ಹೇಳುವ ಪ್ರಕಾರ ಬೋವಿ ಸಮಾಜದವ್ರು ಅಂದ್ರೆ ಮೇನೆ ಪಲ್ಲಕ್ಕಿ ಡೋಲಿ ಡೋಲಿ ಹೊರ ಉದ್ಯೋಗ ರೀ, ನಮ್ಮ ಮೂಲ ಉದ್ಯೋಗ ಮಾಡ್ಕೊತ ಬಂದಾರ. ಅವರೇ ನಿಜವಾದ ಬೋವಿ ಅವ್ರು, ಬೋವಿ ಸಮಾಜ ಹೌದಲ್ರಿ. ಈಗ ಒಡ್ರ ಸಮಾಜದವರು BOYE ಮಾಡಿ ಜಾತಿ ಸೇರ್ಪಡೆ ಮಾಡ್ರಿ. ಒಡ್ರ ಮಹಾರಾಜರ ಕಾಲಕ್ಕೆ 1946 ಕಾಲಕ್ಕ ಮಹಾರಾಜರು ಒಂದು ಆರ್ಡರ್ ಮಾಡ್ಸ್ಯಾರ, ಮೈಸೂರು ಮಹಾರಾಜರು. ಒಡ್ಡರ ಜನಾಂಗದ ಬಹಳ ಕಮ್ಯುನಿಟಿ ಅದಾವ, ಅದಕ್ಕೆ BOYI ಮಾಡ್ರಿ ಅಂತೇಳಿ ಅವ್ರಿಗೆ ಮನವಿ ಕೊಟ್ಟಾರ. ಅದೇ ಪ್ರಕಾರ ಮೈಸೂರು ಮಹಾರಾಜರು BOYI ಅಂತ ಮಾಡ್ಯಾರಿ. ಆದ್ರೆ ಇವರು ವ್ಯವಸ್ಥಿತವಾಗಿ BHOVI ಮೇನೆ ಪಲ್ಲಕ್ಕೆ ಹೊರುವಂತ ಜನರದು ಬೋವಿ SC ಜಾತಿಯಲ್ಲಿ ಬರೋದ್ರಿಂದ ಆ ಜಾತಿನೇ ಕದ್ದು ಬಿಟ್ಟಾರೆ, ಪೂರ್ತಿನಿ ಹೈಜಾಕ್ ಮಾಡ್ಬಿಟ್ಟಾರೆ. ಮಾಡಿ ಅವ್ರ ಜನಾಂಗವೇ ಅಲ್ಲ. ಈಗ ನಮಗೇನತ್ತಾರ, ನೀವು ಬೆಸ್ತರಿದ್ದೀರಿ, ನೀವು ಅಂಬಿಗರಿದ್ದೀರಿ ಅಂತಾರ. ಸರ್ಕಾರದ ಆದೇಶ ಬೆಸ್ತರಿದ್ದೀರಿ ಅಂಬಿಗರಿದ್ದೀರಿ ಅಂತ ಮಾಡ್ಯಾರ. ಅವರು ಬೆಸ್ತರಲ್ಲದ, ಸರ್ಕಾರ ಆದೇಶ ಐತ್ರಿ. ಹಂಗ ಅದನ್ನು ಆದೇಶ ಕೊಟ್ಟಾರ ನಮ್ಗ. ಆದೇಶ ಬೆಸ್ತರಲ್ಲದ ಒಡ್ಡರಲ್ಲದ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ನೀಡುವ ಬಗ್ಗೆ ಸೂಕ್ತ ನಿರ್ದೇಶನ ನೀಡುವ, ಇದು ರಾಜ್ಯ ಸರ್ಕಾರದ ಕಾರ್ಯದರ್ಶಿಯವರು ಕೊಟ್ಟಾರೆ. ಮತ್ತೆ ಇಷ್ಟೆಲ್ಲ ಕೊಟ್ಟರು ಎಲ್ಲಾ ಪ್ರಾದೇಶಿಕ ಆಯುಕ್ತರಿಗೆ ಅಡ್ರೆಸ್ ಮಾಡ್ಯಾರ. ಇವು ಯಾವನು ಸರ್ಕಾರ ಅಧಿಕಾರಿಗಳು ನೋಡ್ತಾ ಇಲ್ಲ. ಇದು ನನಗ ನಮ್ಮ ಜನಾಂಗಕ್ಕ ಉದ್ದೇಶ ಪೂರ್ವಕವಾಗಿ ತುಳ್ಯಾಕತ್ತಾರಲ್ಲ ಅಧಿಕಾರಿಗಳ ಮೇಲೆ ನಮ್ ಬೇಸರ ಐತ್ರಿ. ನಮ್ದೇನ ನಿಮ್ ಮನಿದು ಕೊಡಲ್ಲ, ನಮ್ಮ ಮನಿ ನೀವು ತೋಲ್ಲ. ಆದ್ರೆ ಸರ್ಕಾರಕ್ಕೆ ಸವಲತ್ತ, ಸರ್ಕಾರ ಏನ್ ನಿರ್ಣಯ ಮಾಡ್ಯಾರಲ್ಲ, ಈ ಜನಾಂಗ ಹಿಂದುಳಿದೈತಿ, ಇವರಿಗೆ ಪರಿಶಿಷ್ಟ ಜಾತಿಯಲ್ಲಿ ಕೂಡ್ಸ್ಯಾರ, ಅದರ ಹಕ್ಕು ಅವ್ರಿಗೆ ಕೊಡ್ರಿ. ನಿಜವಾದ ಬೋವಿಗಳು ಯಾರು ಅನ್ನತ್ತೆ ಸ್ವಲ್ಪ ಕಣ್ಣು ತೆರೆದು ನೋಡ್ರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಇವತ್ತು ಯಾವುದೇ ಒಡ್ಡರ ರಾಜಕಾರಣಿ ಒಬ್ಬ ಬೋವಿ ಅಂತೇಳಿ ಪ್ರಮಾಣ ಪತ್ರ ತಗೊಂಡಿದ್ದು ನೀವು ತೋರಿಸ್ರಿ. ಒಡ್ರತ ತಗೊಂಡಿರ್ತಾರ ಜಾತಿ ಪ್ರಮಾಣ ಪತ್ರ, ಒಡ್ರತ ತಗೊಂಡು ಆದ್ರೆ ನಾ ಬೋವಿ MP ಇದ್ದೀನಿ, ಬೋವಿ ಮಂತ್ರಿ ಇದ್ದೀನಿ, ಬೋವಿ MLA ಇದ್ದೀನಿ ಅಂತ ಹೇಳಿ ಹೇಳಾಕತ್ತಿರಲ್ಲ. ನಿಮಗೆ ನಿಮ್ಮ ಹುದ್ದೆಗೆ ಮತ್ತು ನೀವು ಇದ್ದಿದ್ದು ಒಂದು ದೊಡ್ಡ ಪೋಸ್ಟಿಗೆ ಅದಕ್ಕೆ ನೀವು ಗೌರವ ಕೊಡಕ್ ಆತದ? ಅದನ್ನ ಬಿಟ್ಟು ಅಕಸ್ಮಿಕ ನೀವು ಒಡ್ಡರ್ ಜಾತಿ ಅಂತ ಹೇಳಿ ನಿಮಗೆ ಏನಾದ್ರೂ ಇನ್ಸರ್ಟ್ ಆಗ್ಲಕತ್ತಿತ್ತಂದ್ರ ಅದನ್ನು ಹೇಳ್ಬಿಡ್ರಿ. ನಾವು ಅದ್ರ ಸಂಬಂಧ ಬೋವಿ ತಗೊಂಡಿವಿ ಅಂತ ಹೇಳ್ಬಿಡ್ರಿ, ನಮ್ದೇನ್ ತಕರಾರಿಲ್ಲ. ಅವ್ರು ಒಡ್ರ ಜನಾಂಗದವ್ರು ಇನ್ಸರ್ಟ್ ಆಗ್ಲತ್ತದ, ನಮ್ ಬೋವಿಗೆ ಬಂದದ, ನಾವು ಮೇನೆ ಹೊಡ್ತೀವಿ, ಅವ್ರ ಕಾಲ್ ಹೊಡಿತಾರ ನಾವು ಒಪ್ಕೋತೀವಿ. ಆದ್ರೆ ನಿಮಗೆ ಮರ್ಯಾದೆ ಹೋತಿತ್ತಂದ್ರೆ ಮತ್ತೆ ಒಡ್ರ ಅಂದ್ರೆ ಮರ್ಯಾದೆ ಹೋತಿತ್ತಂದ್ರೆ ಬರ್ರಿ ಬೋವಿಗೆ. ಆದ್ರೆ ನಾವು ನಮಗ್ ಮರ್ಯಾದೆ ಹೋಗಲ್ಲ. ನಾವು ನಿಜವಾದ ಬೋವಿಗಳಿದ್ದೀವಿ, ಬೋವಿ ಜಾತಿಯಾಗ ಹುಟ್ಟಿವಿ, ಅದೇ ಜಾತಿಯಾಗ ಮುಂದುವರಿತೀವಿ. ಅಕಸ್ಮಿಕ ನೀವು ಒಡ್ರಕ್ ಬರ್ರಿ ಅಂತ ಹೇಳಿ ಏನು ನಿಮ್ಮ ಆಹ್ವಾನವಲ್ಲ, ಒಡ್ರ ತಚ್ಕೊಂಡ್ ಬಿಟ್ಟಿರ್ತ ಆಹ್ವಾನವಲ್ಲ, ಅವು ನಾವು ಮಾಡಲ್ಲ. ನಿಮ್ಮಂಗ ನಾವು ಮೋಸ ಮಾಡಲ್ಲ. ನೀವು ಒಡ್ರ ಜಾತಿಯಲ್ಲಿ ಇರ್ರಿ, ನಾವು ಬೋವಿ ಜಾತಿ ನಿಜವಾದ ಬೋವಿಯಲ್ಲಿ ಇರ್ತೀವಿ. ನಮ್ಮ ಹಕ್ಕ ಸರ್ಕಾರಕ್ಕೆ ಏನ್ ಸಿಗ್ತದೆ, ಸರ್ಕಾರದಿಂದ ಏನ್ ಸಿಗ್ತದ ನಾವು ತಗೋತೀವಿ. ನಿಮ್ಮ ಹಕ್ಕ ನಿಮಗ್ ಸರ್ಕಾರದಿಂದ ಏನ್ ಸಿಗ್ತಾವಲ್ಲ ನೀವು ತೋರಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಐತಿ. ಅಟ್ಟು ಮೀರಿ ನೀವು ಇಲ್ಲ ನಾವೇ ನಿಜವಾದ ಬೋವಿಗಳು ಅಂತ ಹೇಳಿ ಏನ್ ಹೇಳ್ತಿರಲ್ಲ, ನಂದು ನಿಂಬಲ್ಲಿ ಕೈ ಮುಗಿದು ವಿನಂತಿ ಐತಿ. ಸಾರ್ವಜನಿಕವಾಗಿ ಯಾವುದೇ ಪತ್ರಿಕಾ ಮಾಧ್ಯಮ, ನ್ಯೂಸ್ ಮಾಧ್ಯಮ, ಯಾವುದೇ TV ಮಾಧ್ಯಮದ ಸಾರ್ವಜನಿಕವಾಗಿ ಡಿಬೇಟ್ ಮಾಡ್ತಿದ್ದಂದ್ರ ನಿಮಗ ಆಹ್ವಾನ ಕೊಡ್ತೀನಿ. ಈ UTV ಮುಖಾಂತರ ನಿಮ್ಮ ರಿಕಾರ್ಡ್ಸ್ ತಗೊಂಡು ಯಾವುದೇ TV ಮಾಧ್ಯಮ ಕರೀರಿ, ನಾವು ಬರಕ್ ರೆಡಿ. ಆದ್ರೆ ನಾವು ಕರೆದಲ್ಲಿ ನೀವು ಬರ್ತೀರಿ ಅಂದ್ರೂ ಕೊಡ್ರಿ, ಅದಕ್ಕೆ ನಾವು ಕರೆಸ್ತೀವಿ. ಆದ್ರೆ ಸರ್ಕಾರಿ ರಿಕಾರ್ಡ್ಸ್ ಇರಬೇಕು, ನಿಮ್ಮ ಮನಿ ರಿಕಾರ್ಡ್ಸ್ ಅಲ್ಲ.
ನೀವೇನೇ ಬದಲಾವಣೆ ಮಾಡ್ಕೊಂಡ್ರೆ 1944ರಿಂದ ಬೋವಿಗಳಾಗಿದ್ದು. ಆದ್ರೆ ನಿಮಗ ನಾನು 200-300 ವರ್ಷಗಳಿಂದ ಏನಿದ್ದೀವಲ್ಲ ನಾವು ಬೋವಿಗಳು, 200-300 ವರ್ಷಗಳಿಂದ ಬೋವಿ ಅಂತ ನಾನು ರೆಕಾರ್ಡ್ ತೋರ್ಸಕ್ಕೆ ನಾನು ರೆಡಿ ಇದ್ದೀನಿ. ಇಲ್ಲಿ ಮಠ ನೀವು ನಿಮ್ಮ ಅಧಿಕಾರ ದರ್ಪದಿಂದ ನಮ್ಮ ಮೂಲ ಬೋವಿ ಸಮಾಜದ ನೌಕರರಿಗೆ ಸಸ್ಪೆಂಡ್ ಮಾಡಿದ್ರಿ, ಡಿಸ್ಮಿಸ್ ಮಾಡಿದ್ರಿ. ಆದ್ರೆ ನಿಮಗೇನು ತಾತ್ಕಾಲಿಕ ನಮಗ್ ನೋವಾಗೈತಿ, 1 ವರ್ಷ 2 ವರ್ಷ ನೋವಾಯ್ತು, ಮನ್ಯಾಗ ಕೂತರು. ಆದ್ರೆ ಹೈಕೋರ್ಟ್ ದಿಂದ ನಮ್ಮ ಜನಾಂಗಕ್ಕ ಎಲ್ಲಾನು ಒಳ್ಳೇದಾಗೈತಿ. ಇಲ್ಲಿ ಮಠ 8 ಜನರಿಗೆ ನೀವು ಸಸ್ಪೆಂಡ್ ಮಾಡ್ಸಿರಲ್ಲ, ಒಬ್ರಿಗೂ ನೀವು ಶಿಕ್ಷೆ ಕೊಡ್ಸಕ್ ಆಗಿಲ್ಲ. ಯಾಕಂದ್ರ ಮೂಲ ಬೋವಿ ಇವರೇ ಅದಾರ ಅಂತೇಳಿ ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ನು ಆರ್ಡರ್ ಮಾಡ್ಯಾರ. ಆದ್ರೂ ನಿಮಗ ಇಲ್ಲಿ ಮಠನು ತಿಳುವಳಿಕೆ ಬಂದದೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಈಗಲೂ ಬೋವಿ ನಾವೇ ಅಂತೀರಿ. ಈಗ ಮೊನ್ನೆ ಹೋದ ವರ್ಷ ನಡೆದಿದ್ದು ಒಡ್ರ ಜನಾಂಗ ಸ್ವಾಮೀಜಿ 25ನೇ ವರ್ಷ ಪಟ್ಟಾಭಿಷೇಕ ಕಾರ್ಯಕ್ರಮ ಬಾಗಲಕೋಟದಾಗ ಮಾನ್ಯ ಸಿದ್ದರಾಮಯ್ಯರು, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮುಂದ ಮಾನ್ಯ ಸಚಿವರು ಶಿವರಾಜ್ ತಂಗಡಿ ಅವರು ಓಪನ್ ಆಗಿ ಹೇಳ್ತಾರ, ಹಿಂದಕ್ಕ ಕಲ್ಲು ಹೊಡಿತೀವಿ, ಮಣ್ಣು ಹೊಡಿತೀವಿ, ನಿಮ್ಗೆ ಬಂದ್ರೆ ತಲೆ ಹೊಡಿತೀವಿ ಅಂತ ಹೇಳ್ತಿದ್ರಿ. ಈಗ ಹೆಂಗೈತೆ ಅಂದ್ರೆ ನಾವು ನಿಮ್ಮನ್ನ ಹೊತ್ಕೊಂಡು ತಿರ್ಗಾಡಿವ್ರಿ, ಮಹಾರಾಜರುಗಳಿಗೆಲ್ಲ ಡೋಲಿ ಒಳಗೆ ಹೊತ್ಕೊಂಡು ತಿರ್ಗಾಡಿವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಐತಿ, ವಿಡಿಯೋ ಐತಿ ನಿಮ್ಗೆ ತೋರ್ಸಾಕ. ಮತ್ ಈಗ ನೀವು ಎಂದ ಒಡ್ರ ಕಲ್ಲು ಹೊಡ್ಯಾದ್ ಬಿಟ್ಟು ಎಂದ ಡೋಲಿ ಹೊರಾಕತ್ರಿ? ನಮ್ದು ಕ್ವಶನ್ ಐತಿ. 46ರಿಂದ ಈ ಕಡೆ ಏನು ನೀವೇನೇ ಬದಲಾವಣೆ ಮಾಡ್ಕೋರಿ ಜಾತಿ, ಆದ್ರೆ ಬದಲಾವಣೆ ಮಾಡಕೊಂಡಿದ್ದ ಜಾತಿಗೆ ನೀವು ಅಲ್ಲಿಗೆ ಇರ್ರಿ, ನಮ್ದೇನು ತಕರಾರಿಲ್ಲ. ಆದ್ರ ಬೋವಿ ಮೇನೆ ಹೊರವರು, ಡೋಲಿ ಹೊರವ್ರು ಎಲ್ಲ ನಾವೇ ಅಂತೇಳಿ ನಿಮ್ದೇನು ನಾಟಕ ಕಂಪನಿ ಚಾಲೂ ಮಾಡಿರಲ್ಲ, ನಮ್ಮ ಇಡೀ ಸಮಾಜ ಈಗ ಎಚ್ಚೆತ್ಕೊಂಡದ. ಮತ್ ನೀವು ಇದೇ ರೀತಿ ಮುಂದುವರೆದ್ರ ಎಲ್ಲೆಲ್ಲಿ ಯಾರ್ಯಾರು ಏನೇನ್ ಆತಾರೋ, ಜಾತಿ ನಡುವ ಜಗಳ, ಊರಾಗ ಜಗಳ, ಈಗಾಗಲೇ ಒಡ್ರ ಜನಾಂಗ ಬೋವಿ ಜನಾಂಗ ನಡು ಅಲ್ಲೆಲ್ಲಿ ಜಗಳ ಆಗ್ಲಕತ್ತವ, ನಿಮಗೂ ಗೊತ್ತೈತಿ ಅದ. ಮುಂದೆ ಯಾರ ರೂಪಕ್ಕೆ ಆಗ್ತದ, ಏನ್ ಸುದ್ದಿ ಯಾರ ಕೈಯಾಗೂ ಇಲ್ಲ. ಈಗ ಎಚ್ಚೆತ್ಕೊಂಡು ನೀವು ಪರಿಶಿಷ್ಟ ಜಾತಿಯಲ್ಲಿ ಇದ್ದೀರಿ, ನಾವು ಪರಿಶಿಷ್ಟ ಜಾತಿಯಲ್ಲಿ ಇದ್ದೀವಿ, ನಮ್ಮ ಬೋವಿ ನಾವ್ ಇಟ್ಕೋತೀವಿ, ನಿಮ್ಮ ಒಡ್ಡರು ನೀವ್ ಇಟ್ಕೋರಿ. ನೀವ್ ಯಾವುದೇ ಒಡ್ಡರ್ ಇದ್ರು ನಾವು ಯಾವ್ದು ತಕರಾರು ಮಾಡಲ್ಲ, ನಾವು ಯಾವುದೇ ಬೋವಿ ಇದ್ರು ನೀವು ತಕರಾರು ಮಾಡ್ಬೇಡತಿ, ವಿನಂತಿ ಐತಿ. ಆ ವಿನಂತಿ ಸ್ವೀಕಾರ ಮಾಡಿದ್ರ ನೀವು ಆರಾಮಿರ್ತೀರಿ, ನಾವು ಆರಾಮಿರ್ತೀವಿ. ಅಖಿಲ ಕರ್ನಾಟಕ ಬೋವಿ ಸಮಾಜ ವಿದುದ್ದೇಶ ಕಲ್ಯಾಣ ಸಂಘ ಕಲಬುರಗಿ ಮತ್ತು ಬೆಂಗಳೂರು ರಾಜ್ಯ ಅಧ್ಯಕ್ಷ ಲಕ್ಷ್ಮಣ್ ಬೋವಿ. नमस्कार माहिती ಹೇಳಿದಕ್ಕೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।